கவிதை கொட்டுது, அதை எழுத நினைக்கையில் வார்த்தை முட்டுது. ஓஹோ கண்மணி அன்போடு காதலன் நான் எழுதும் பொன்மணி உன் வீட்டில் சௌக்கியமா, நான் இங்கு சௌக்கியமா. ನಮಸ್ತೆ ಸರ್, ನೀವು ಎಷ್ಟು ವರ್ಷದಿಂದ ಈ ಶಾಪಿಗೆ? ನಮಸ್ತೆ. ನಾನು ಸುಮಾರು ಒಂದು 3-4 ವರ್ಷದಿಂದ ಈ ಮಾಲಿಂಗ್ MK ಸ್ವರ್ಗ ಆರ್ಟ್ ಫ್ರೇಮ್ ವರ್ಕ್ ಇವರ ಹತ್ರ ವರ್ಕ್ ಮಾಡಿಸ್ತಿದ್ದೇನೆ. ಆಮೇಲೆ ಒಳ್ಳೆಯ ವರ್ಕ್ ಮಾಡ್ತಾರೆ ಟ್ರೈನಿಂಗ್. ಅಲ್ಲಿ ನಾನೊಬ್ಬ ಆರ್ಟಿಸ್ಟ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಪೇಂಟಿಂಗ್ ಎಷ್ಟು ಮಾಡ್ತೀವೋ, ಎಷ್ಟು ಪ್ರಿಫರೆನ್ಸ್ ಕೊಟ್ಟು ಪೇಂಟಿಂಗ್ ಮಾಡ್ತೀವೋ ಅಷ್ಟೇ ಫ್ರೇಮಿಂಗ್ ಕೆಲಸನೂ ಇರುತ್ತೆ ಅಲ್ಲಿ. ಆ ಥರ ಒಂದು ಪೇಂಟಿಂಗ್ ಫ್ರೇಮ್ ಮಾಡಬೇಕಂದ್ರೆ ಅದು ಒಂದು ಆರ್ಟ್. ಆ್ಯಕ್ಚುಲಿ ಪೇಂಟಿಂಗ್ ಮಾಡೋದಷ್ಟು ಆರ್ಟ್ ಅಲ್ಲ, ಎಲ್ಲನೂ ಒಂದೊಂದು ಆರ್ಟ್ ಆಗಿರ್ಬೋದು. ಒಂದು ಆರ್ಟಿಸ್ಟಿಕ್ಕಾಗಿ ಫ್ರೇಮಿಂಗ್ ಮಾಡಬೇಕಂದ್ರೆ ಅದಕ್ಕೆ ನೋಡಿ ಮಾಡ್ತಕ್ಕಂಥ ಇರುತ್ತೆ. ಅದರಲ್ಲಿ ಮಾಲಿಂಗ್ ಒಳ್ಳೆಯ ಫ್ರೇಮ್ ವರ್ಕ್ ಮಾಡ್ತಾರೆ. ಆಮೇಲೆ ಫಿನಿಶಿಂಗ್ ಚೆನ್ನಾಗಿರುತ್ತೆ, ಯಾವುದೇ ಒಂದು ಸ್ಟ್ರೆಸ್ ತಗೊಂಥ ಸಿಚುವೇಶನ್ಗಳು ಇರೋಂಗಿಲ್ಲ ಅದರಲ್ಲಿ. ಆಮೇಲೆ ರೇಟು ಕೂಡ ಅಷ್ಟೇ. ಎಲ್ಲ ಫ್ರೇಮ್ ವರ್ಕ್ ಅಂಗಡಿಗಳನ್ನು ಕಂಪೇರ್ ಮಾಡಿ ನೋಡಿದ್ರೆ ಆರ್ಟಿಸ್ಟಿಗೆ ತಕ್ಕನಂಗೆ ಒಂದಿಷ್ಟು ಕನ್ಸೆಷನ್ ಇದರಲ್ಲಿ ಆಗಲಿ ಅಥವಾ ಯಾವುದೇ ಇದು ಇರೋಂಗಿಲ್ಲ. ಆಮೇಲೆ ಬಲ್ಕ್ ಸಿಸ್ಟಮಲ್ಲಿ ಕೂಡ ಅವರು ಒಳ್ಳೆಯ ಫ್ರೇಮ್ ವರ್ಕ್ಗಳನ್ನು ಮಾಡಿಕೊಡ್ತಾರೆ. ಆಮೇಲೆ ಗೌರ್ಮೆಂಟ್ ಪ್ರಾಜೆಕ್ಟ್ಗಳನ್ನು ಹಲವಾರು ವರ್ಕ್ಗಳನ್ನು ಇಲ್ಲಿವರೆಗೆ ಮಾಡ್ಕೊಂಡು ಬಂದರು. ಸುಮಾರು ಒಂದಿಷ್ಟು ವರ್ಕ್ಗಳನ್ನ ಮಾಡ್ತಾ ಬಂದಿದ್ದಾರೆ. ಆಮೇಲೆ ಕರ್ನಾಟಕದ ಸುಮಾರು ಕಲಾವಿದರು, ಹಲವಾರು ಕಲಾವಿದರು ಇವತ್ತಿಗೂ ಇಲ್ಲಿ ಬಂದು ಒಳ್ಳೆಯ ವರ್ಕ್ ಇದೆ ಅಂದ್ಕೊಂಡು ಹುಡ್ಕೊಂಡು ಬಂದು ಫ್ರೇಮ್ ಮಾಡಿಸ್ತಾರೆ. ಆಮೇಲೆ ಕರ್ನಾಟಕ ಚಿತ್ರಕಲಾ ಪರಿಷತ್ನವರು ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಬಂದು ಫ್ರೇಮಿಂಗ್ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಮತ್ತು ಇನ್ನುಳಿದ ಕಲಾವಿದರು, ಕರ್ನಾಟಕದ ಎಲ್ಲ ಕಲಾವಿದರು ತಮಗೆ ಸಾಧ್ಯ ಆದರೆ ಬೆಂಗಳೂರಿಗೆ ಬಂದರೆ ಈ ಒಂದು ಸಲ ಸ್ವರ್ಗ ಆರ್ಟ್ ಫ್ರೇಮ್ ವರ್ಕ್ ಶಾಪಿಗೆ ಬಂದು ನಿಮ್ಮ ಕಲಾಕೃತಿಗಳು ಏನಾದರೂ ಇದ್ದರೆ ಉತ್ತರ ಕರ್ನಾಟಕದ ಕಲಾವಿದರು, ಎಸ್ಪೆಷಲಿ ಉತ್ತರ ಕರ್ನಾಟಕದ ಕಲಾವಿದರಿಗೆ ಹೇಳ್ತೀನಿ ನಾನು, ನಮ್ಮ ಭಾಗದಲ್ಲಿ ಫ್ರೇಮಿಂಗ್ ಕೆಲಸ ಮಾಡೋದು ಭಾಳಷ್ಟು ಕಡಿಮೆ. ಅದರಲ್ಲಿ ನಮ್ಮ ಆರ್ಟ್ ವರ್ಕಿಗೆ ಫ್ರೇಮ್ ಹಾಕೋದು ಭಾಳ ಕಮ್ಮಿ ಇದೆ. ನಾವು ಹುಬ್ಬಳ್ಳಿ ಹೋಗಬೇಕು, ಬಿಟ್ಟರೆ ಬೆಳಗಾಂ ಹೋಗಬೇಕು, ಅಲ್ಲಿಯೂ ಕೂಡ ನಮಗೆ ಇಷ್ಟು ವೆರೈಟಿ ಆಫ್ ಫ್ರೇಮಿಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವೇನಾದ್ರು ಬೆಂಗಳೂರು ಬರ್ತಿದ್ರೆ, ಏನೋ ಚಿತ್ರಸಂತೆ ಅಂತಲೇ ಬರ್ತಿದ್ರೆ ಅಥವಾ ಎಕ್ಸಿಬಿಷನ್ ಅಂದ್ಕೊಂಡು ಬಂದರೆ ನೀವು ಮಾಡಿರೋ ಪೇಂಟಿಂಗ್ಗಳನ್ನ ನಿಮ್ಮ ಜೊತೆ ಒಂದಿಷ್ಟು ತೊಗೊಂಡು ಬಂದು ಇಲ್ಲಿ ಮಾಡಿಕೊಂಡು ಹೋಗೋದ್ರಿಂದ ನಿಮಗೆ ಕಡಿಮೆ ಖರ್ಚಲ್ಲಿಯೂ ನಿಮ್ಮ ಫ್ರೇಮಿಂಗ್ ಆಮೇಲೆ ಫಿನಿಶಿಂಗ್ ಫ್ರೇಮ್ಸ್ ಇರ್ತದೆ. ನೀವು ಒಳ್ಳೆಯ ವರ್ಕ್ ಮಾಡಿಕೊಡ್ತಾರೆ. ನೀವು ಆದಷ್ಟು ಯಾರ್ಯಾರು ಆರ್ಟಿಸ್ಟ್ ಈ ಕಡೆಗೆ ಬರ್ತಾ ಇದ್ರಿ, ಸ್ವರ್ಗ ಆರ್ಟ್ ಫ್ರೇಮ್ ವರ್ಕ್ ಮಾಲಿಂಗ್ ಅವ್ರನ್ನ ಭೇಟಿಯಾಗಿ ನಿಮ್ಮ ಪೇಂಟಿಂಗ್ಗಳಿಗೆ ಫ್ರೇಮ್ ಮಾಡಿಸ್ರಿ ಅಂತ ನಾನು ಹೇಳ್ತೀನಿ. ಆಮೇಲೆ ಸುಮಾರು ನನ್ನ ಎಲ್ಲ ಕಲಾಕೃತಿಗಳನ್ನು ವಾಟರ್ ಕಲರ್ ಆಗಿರ್ಬೋದು, ಆಯಿಲ್ ಕಲರ್ ಆಗಿರ್ಬೋದು, ಕ್ಯಾನ್ವಾಸ್ ಆಗಿರ್ಬೋದು, ಇನ್ನಿತರ ಯಾವುದೇ ಕಲಾಕೃತಿಗಳಿದ್ರು ನನ್ನೆಲ್ಲ ಆರ್ಟ್ ವರ್ಕನ್ನು ಅವರೇ ಇಲ್ಲಿ ಫ್ರೇಮ್ ಮಾಡಿಕೊಡ್ತಿರ್ತಾರೆ. ಮತ್ತು ಗುಡ್ ವರ್ಕ್, ಅದ್ರ ಬಗ್ಗೆ ಮತ್ತೊಂದು ಮಾತಿಲ್ಲ. ಒಳ್ಳೆಯ ವರ್ಕ್ ಇದೆ, ಒಳ್ಳೆಯ ಜಾಬ್ ಇದೆ. ನೀವೆಲ್ಲರೂ ಒಂದು ಸಲ ಬಂದು ವಿಸಿಟ್ ಮಾಡಿ ಅಂತ ನಾನು ಈ ಮುಖಾಂತರ ನಿಮಗೆ ಹೇಳ್ತೀನಿ. ಆತ್ಮೀಯ ಸ್ನೇಹಿತರೆ, ನಾನು ಇವತ್ತಿನ ದಿನ ಸ್ವರ್ಗ ಆರ್ಟ್ ಫ್ರೇಮ್ ಶಾಪ್ನಲ್ಲಿದ್ದೇನೆ. ತಮ್ಮೆಲ್ಲರಿಗೂ ಹೇಳೋದೇನೆಂದರೆ, ಸ್ವರ್ಗ ಆರ್ಟ್ ಫ್ರೇಮ್ ವರ್ಕ್ ಇಲ್ಲಿ ನಮ್ಮ ಆರ್ಟಿಸ್ಟಿಗೆ ತಕ್ಕನಂಗೆ ಫ್ರೇಮ್ಗಳನ್ನ ಮಾಡಿಕೊಡ್ತಾರೆ. ಆಮೇಲೆ ಪೇಂಟಿಂಗ್ ಮಾಡೋದು ಎಷ್ಟು ಮುಖ್ಯನೋ ಅಷ್ಟೇ ಫ್ರೇಮಿಂಗು ಮುಖ್ಯವಾಗಿರುತ್ತೆ. ಅಂಥ ಒಂದು ಫ್ರೇಮ್ ನಮಗೆ ಸ್ವರ್ಗ ಆರ್ಟ್ ಫ್ರೇಮ್ ವರ್ಕಲ್ಲಿ ಮಾಲಿಂಗ್ MK ಅನ್ನೋರು ಮಾಡಿಕೊಡ್ತಾರೆ. ಇಲ್ಲಿ ಬಂದು ನೀವು ಕಡಿಮೆ ದರದಲ್ಲಿ, ಆಮೇಲೆ ಡಿಸ್ಕೌಂಟ್ ದರದಲ್ಲಿ ನಿಮಗೆ ಕಲಾಕೃತಿಗಳಿಗೆ, ಪೇಂಟಿಂಗ್ಗಳಿಗೆ ಫ್ರೇಮಿಂಗ್ ಮಾಡಿಕೊಡ್ತಾರೆ. ಒಂದು ಸಲ ನೀವು ಈ ಶಾಪಿಗೆ ವಿಸಿಟ್ ಮಾಡಿ ನಿಮ್ಮ ಕಲಾಕೃತಿಗಳಿಗೆ, ನಿಮ್ಮ ಪೇಂಟಿಂಗ್ಗಳಿಗೆ ಫ್ರೇಮಿಂಗ್ ಮಾಡಿಸಿ ಅಂತೇಳಿ ತಮ್ಮೆಲ್ಲರಿಗೂ ಈ ಮೂಲಕ ಹೇಳ್ತಾ ಇದ್ದೀನಿ.